ಪೆನ್ ಡ್ರೈವ್ ಪ್ರಕರಣದ ರಾಜಕೀಯ ಜಟಾಪಟಿಯ ನಂತರ ಇವತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎದುರು ಬದುರಾಗಿದ್ದಾರೆ. ಡಿಕೆಶಿ ಎದುರು ಬಂದು ನಿಂತರೂ ಕೂಡ ಕುಮಾರಸ್ವಾಮಿ ಅವರ ಮುಖವೇ ನೋಡಿಲ್ಲ. ಪೆನ್ ಡ್ರೈವ್ ಪ್ರಕರಣದಿಂದ ಇಬ್ಬರ ಮಧ್ಯೆ ಮುನಿಸು ಉಲ್ಬಣವಾಗಿದೆ. ಡಿಕೆ ಶಿವಕುಮಾರ್ ನೋಡಿದರೂ ಕೂಡ ಕುಮಾರಸ್ವಾಮಿ ಅವರನ್ನ ನೋಡೇ ಇಲ್ಲ. ಕನಿಷ್ಠ ಪಕ್ಷ ಮುಖನೂ ಕೂಡ ನೋಡಲಿಲ್ಲ. ವಿಧಾನಸೌಧದಲ್ಲಿ ನಾಮಪತ್ರ ಸಲ್ಲಿಸುವಾಗ ನಡೆದಿರುವಂತಹ ಘಟನೆ ಇದು. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಡಿಕೆ ಶಿವಕುಮಾರ್ ನೋಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರನ್ನ. ಆದರೆ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಅವರನ್ನ ಯಾವ ಕಾರಣಕ್ಕೂ ಕೂಡ ನೋಡಿಲ್ಲ. ಆ ಮೂಲಕ ಮುಖಾಮುಖಿಯಾಗೋದನ್ನು ತಪ್ಪಿಸಿಕೊಂಡಿದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ. ಪೆನ್ ಡ್ರೈವ್ ಕೇಸ್ನಲ್ಲಿ ಇಬ್ಬರ ಮಧ್ಯೆ ಯಾವ ರೀತಿ ಜಟಾಪಟಿ ನಡೆಯಿತು ಅನ್ನೋದನ್ನ ರಾಜ್ಯದ ಜನ ಗಮನಿಸಿದ್ದಾರೆ. ಇವತ್ತು ಈ ವಿಧಾನ ಪರಿಷತ್ ಎಲೆಕ್ಷನ್ನ ನಾಮಪತ್ರದ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಧಾನಸೌಧದಲ್ಲಿ ಇಬ್ಬರೂ ನಾಯಕರು ಎದುರು ಬದುರಾದರು. ಆದರೆ ಒಬ್ಬರ ಮುಖ ಒಬ್ಬರು ನೋಡಲಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.